ಬಾಗಲಕೋಟೆ ಉಪಚುನಾವಣೆ ಘೋಷಣೆ ಆಗಿದೆ. ತಾವು ಇನ್ಚಾರ್ಜ್ ಇದ್ದೀರಿ. ತಮ್ಮ ತಾವು ಸೂಚಿಸಿದಂತ ಅಭ್ಯರ್ಥಿ ಆಯ್ಕೆ ಆಗಿದ್ದಾರೆ ನಿರೀಕ್ಷೆ ಅಂತ ಅವರ ಆಗ್ಬೇಕಂತ ಭಾಳ ಎಲ್ಲರದು ಒಟ್ಟ ಅಭಿಪ್ರಾಯ ಇದೆ. ಬಾಗಲಕೋಟೆಯಲ್ಲಿ ಇವರೇ ಆದರೆ ಅನುಕೂಲ ಅಂತ ಒಂದು ಜನರ ಅಭಿಪ್ರಾಯ ಇತ್ತು. ಹೀಗಾಗಿ ಅದನ್ನೇ ಪಕ್ಷ ಘೋಷಣೆ ಮಾಡಿದೆ. ಹೀಗಾಗಿ ಮೊದಲನೇ ಹಂತದ್ದು ಈಗ ಮುಗಿತ್ರಿ. ಇದು ಟಿಕೆಟು, ನಾಮಿನೇಷನು, ವಿಡ್ರಾವಲ್ಲು, ಸ್ಟೆಪ್ ಬೈ ಸ್ಟೆಪ್ ಎಲೆಕ್ಷನ್ ಮಾಡ್ತೀವಿ. ಸರ್, ಇತ್ತೀಚೆಗೆ ಒಂದು ಅಲ್ಲಿ ಗಲಾಟೆ ಆಗಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಬಿಜೆಪಿ ಅದರ ಒಂದು ಲಾಭ ಪಡೆದುಕೊಳ್ಳಬಹುದು ಚರ್ಚೆ ಇದೆ. ಅದೇನಾದ್ರೂ ಈ ಉಪಚುನಾವಣೆಯಲ್ಲಿ ವರ್ಕೌಟ್ ಆಗ್ಬೋದಾ? ಆ ಗಲಾಟೆಯಿಂದ ನಷ್ಟನೂ ಇಲ್ಲ, ಲಾಭವೂ ಇಲ್ಲ. ಲಾಭ ಅಂತ ಹೇಳ್ಬೋದು ಜನ, ಯಾಕೆ ನಮ್ಮಲ್ಲೆಲ್ಲ ಒಡಕಿದ್ದವ್ರು ಒಟ್ಟಿಗೆ ಆದರು. ಯಾಕಂದ್ರೆ ದಿವಸ ಒಂದು ಸಮುದಾಯನ ಬರೋರು ಎಲ್ಲರೂ ಬೈಯೋರು ಸ್ಟೇಟ್ಮೆಂಟ್ ಕೊಡೋದು ಬೈಯೋದು. ಹಿಂಗಾಗಿ ಮೂರು ಗುಂಪಿದ್ದದ್ದು ಈಗ ಒಂದಾಗಿದ್ದಾರೆ ಅವರು. ಸೊ ಅದರಿಂದ ಅವ್ರು ನಿರೀಕ್ಷೆ ಮಾಡಿದಟ್ಟು ಅವ್ರಿಗೇನು ಲಾಭ ಇಲ್ಲ. ಸೊ ನಮ್ಮವ್ರ ಒಗ್ಗಟ್ಟಿಗೆ ಅದು ಕಾರಣ ಆಗ್ಬೋದು. ಖಂಡಿತವಾಗಿ ಐದಿಂದ ಮತ್ತೆ ಯಾವಾಗಲೂ ಕಾಂಗ್ರೆಸ್ ಪರವಾಗಿದೆ. ಈ ಸಲ ಕಾಂಗ್ರೆಸ್ ಪರವಾಗಿರ್ತಾರೆ. ಸೊ ಒಳ್ಳೆ ವಾತಾವರಣ ಇದೆ. ಯಾಕಂದ್ರೆ ನಾವು ಅಲ್ಲಿ ಸುಮಾರು 2 ತಿಂಗಳಿಂದ ಕೆಲಸ ಮಾಡ್ತಾ ಇದ್ವಿ. ಸೊ ಮೇಟಿ ಅವ್ರ ಬಗ್ಗೆ, ಕುಟುಂಬದ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ. ಸರ್, ಈಗ ನೀವು ಇಂದು ಶಿಕಾಗೋಲಿ 15 ದಿನ ಅಲ್ಲೇ ಶಿಕಾಗೋಲಿ ಇದ್ರಿ ಸರ್. ಈಗೂ ಅದೇ ಸ್ಟ್ರಾಟಜಿ? ಅದೀಗ ಅಷ್ಟಲ್ಲ. ಈಗ ನಾಳೆ ಒಂದು ದಿವಸ ನಾಮಿನೇಷನ್ ಮಾಡ್ತೀವಿ. ವಿಡ್ರಾ ಆದಮೇಲೆ 7 ತಾರೀಕುವರೆಗೆ ಪ್ರವಾಸ ಮಾಡ್ತೀವಿ. ಸರ್, ಏನೇನು ಲಾಭ ಆಗೋದು ಸರ್? ಏನು ನಿರೀಕ್ಷೆ ಇಟ್ಕೊಂಡಿದ್ರಿ? ಯಾಕಂದ್ರೆ ಬಾಗಲಕೋಟೆ ಈಗ ಬೆಳಗಾವಿಯಿಂದ ಬಾಗಲಕೋಟೆಗೆ ಹೋಗ್ತಾ ಇದ್ದೀವಿ. ಏನೇನು ನಿರೀಕ್ಷೆ ಇಟ್ಕೊಂಡಿದ್ರಿ? ಏನು ಲಾಭ ಆಗೋದು ನಮ್ಮ ಅಭ್ಯರ್ಥಿಗಳು? ಲಾಭ ಮತ್ತು ದೊಡ್ಡದ ಪಕ್ಷ ಇದೆ. ದೊಡ್ಡದಾಗಿರೋ ಪಕ್ಷ ಆದಮೇಲೆ ಕ್ಯಾಂಡಿಡೇಟ್ಗೆ ಅವ್ರದ್ದೇ ಅಂತ ಅಭಿಮಾನಿಗಳಿದ್ದಾರೆ, ಜನ ಇದ್ದಾರೆ. ಅವರು ಸುಮಾರು 3-4 ಸಾರಿ ಶಾಸಕರಾಗಿದ್ದಾರೆ, 1 ಸಾರಿ ಸಂಸದರಾಗಿದ್ದಾರೆ. ಸೊ ಅದ್ರ ಜೊತೆಗೆ ಸರ್ಕಾರ ಇದೆ. ಈಗ ಸರ್ಕಾರದ ಗ್ಯಾರಂಟಿ ಸ್ಕೀಮ್, ಅಲ್ಲಿ ಆಗಿರುವಂಥ ಡೆವಲಪ್ಮೆಂಟು, ಮೊನ್ನೆ ಮೆಡಿಕಲ್ ಕಾಲೇಜ್ ಕೂಡ ಘೋಷಣೆ ಮಾಡಿದ್ದಾರೆ. ಅದು ಹಳೆ ಎಲ್ಲರದು ಅಭಿಪ್ರಾಯ. ಅದ್ರಾಗ ಮೇಟಿ ಅವ್ರು ಕೂಡ ಅದು ಆಗ್ಬೇಕಂತ ಭಾಳ ಆಸೆ ಇತ್ತು ಅವ್ರಿಗೆ. ಅವ್ರ ಜೀವಿತ ಕಾಲದಲ್ಲಿ ಮಾಡಬೇಕಂತ ಪ್ರಯತ್ನ ಪಟ್ಟರು, ಆಗಿಲ್ಲ. ಅವರು ಹೋದ್ಮೇಲೆ ಅದನ್ನು ಮಾಡುವಂಥ ಪ್ರಯತ್ನ ನಮ್ಮ ಸರ್ಕಾರ ಮಾಡಿದೆ. ಸೊ ಒಳ್ಳೊಳ್ಳೆ ಕೆಲಸ ಅವ್ರ ಅವಧಿಯಲ್ಲಿ ಆಗಿದೆ, ಈಗ ಕೂಡ ಆಗ್ತದೆ. ಈಗ ಬಹಳಷ್ಟು ಜನ ಬಿಜೆಪಿ ಹಿಂದುತ್ವವಾದವನ್ನು ಪ್ರಯೋಗ ಮಾಡ್ತಾ ಇದೆ. ಈ ಹಿಂದೆ ಬಿಜಾಪುರ ಕಾಲದಲ್ಲಿ ಬಿಜೆಪಿ ಇದೆ, ಅದೇ ವಿಚಾರವನ್ನು ಚುನಾವಣೆ ಎದುರಿಸ್ತಾ ಇತ್ತು. ಇದು ಕೂಡ ಅಂದಾಜು ಮಾಡೇ ಮಾಡ್ತಾರೆ. ಎಲ್ಲ ಕಡೆ ಮಾಡೇ ಮಾಡ್ತಾರೆ. ಅದೇನು ಪ್ರಶ್ನೆ ಹೊಸದೇನಲ್ವ. ಅವ್ರು ಮಾಡೇ ಮಾಡ್ತಾರೆ. ನಾವು ಅಹಿಂದ ನಾವು ಮಾಡ್ತೀವಿ, ಅವ್ರು ಹಿಂದುತ್ವ ಅಂತ ಅವ್ರು ಮಾಡ್ತಾರೆ. ಅದು ಅದರಲ್ಲಿ ಪ್ರಶ್ನೆ ಇಲ್ಲ. ಆ ಕಡೆ ಯಾರ ಐಡಿಯಾಲಜಿ ಮೇಲೆ ವಿಶ್ವಾಸ ಇದ್ದಾರೆ ಆ ಕಡೆ ಇರ್ತಾರೆ, ಈ ಕಡೆಯವರು ಈ ಕಡೆ ಇರ್ತಾರೆ. ನಿಮ್ಗೆ ನೀವು ದಾವಣಗೆರೆಗೂ ಬರಬೇಕು ಅಂತ ಕೆಲವು ಅಲ್ಲೇ ಹೋಗಲೇಬೇಕು, ಅಲ್ಲೇ ಹೋಗ್ತದೆ. ನಾವು ದಾವಣಗೆರೆಗೆ ಹೋಗ್ತೀವಿ. ಯಾರ ಹೆಚ್ಚಿಗೆ ಸಮಯ ಇಲ್ಲೇ ಕೊಡ್ತೀವಿ. ತಂಡ ಆಗಿಲ್ಲ, ಆಲ್ರೆಡಿ ಕೆಲಸ ಮಾಡ್ತಿದ್ದಾರೆ. ತಂಡವರು ರಚನೆ ಆಗಿದೆ. ಬಹಳಷ್ಟು ಜನ ಕೇಳಿದ್ರು, ಸಹಜವಾಗಿ ಟಿಕೆಟ್ ಸಿಕ್ಕಿಲ್ಲ ಅಂತಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಅಸಮಾಧಾನ ಇರುತ್ತೆ. ಅಂತವ್ರಿಗೆ ಮನವೊಲಿಸುವಂತ ಕೆಲಸ ತಾವು ಮಾಡ್ತೀರಾ? ಇಲ್ಲ, ಅವ್ರ ಕುಟುಂಬದವ್ರು ಬಿಟ್ಟರೆ ಯಾರು ಕೇಳಿಲ್ಲ. ಅದು ಕುಟುಂಬದಲ್ಲೇ ಇಂಟರ್ನಲ್ ಫೈಟ್ ಇತ್ತು. ಅವರೇ ಒಗ್ಗಟ್ಟಾಗಿ CM ಅವ್ರ ಮುಂದೆ ಒಪ್ಕೊಂಡಿದ್ದಾರೆ. ಹೀಗಾಗಿ ಮನವೊಲಿಸುವಂಥ ಪ್ರಯತ್ನ ಅವಶ್ಯ ಬೀಳುವುದಲ್ಲ ನನ್ನ ಅನಿಸಿಕೆ. ಈಗ ಶಿಕಾಗೋದಲ್ಲಿ ಏನು ಸಿಚುವೇಶನ್ ಇತ್ತು, ಸೇಮ್ ಸಿಚುವೇಶನ್ ದಾವಣಗೆರೆಯಲ್ಲೂ ಕೂಡ ಇದೆ. ಇಲ್ಲಿ ಆಜಮ್ ಪೀರ್ ಖಾದ್ರಿ ಅವರು ಅಸಮಾಧಾನ ಮಾಡಿದ್ರು ಅಲ್ಲಿ ಶಿಕಾಗೋದಲ್ಲಿ. ಅಲ್ಲಿ ಬಹಳಷ್ಟು ಜನ ನಾಯಕರು ಅಲ್ಲೂ ಕೂಡ ದಾವಣಗೆರೆಯಲ್ಲಿ ಇದು ಮಾಡ್ತಾ ಇದ್ದಾರೆ, ಅಸಮಾಧಾನ ಇದ್ದಾರೆ. ಶಿಕಾಗೋ ಚಟರ್ಜಿನೇ ಬೇಕು ಅಂತ ಜನ ಬಯಸಿದ್ದಾರೆ. ತಾವೇನಾದ್ರೂ ದಾವಣಗೆರೆಯಲ್ಲಿ ಹೌದು, ಅಲ್ಲೇ ದಾವಣಗೆರೆಗೆ ಹೋಗ್ತೀವಿ, ಇಲ್ಲಿ ಕೂಡ ಕೆಲಸ ಮಾಡ್ತೀವಿ, ಎಲ್ಲ ಕಡೆ ಮಾಡ್ತೀವಿ. 2 ಕಡೆಯೂ ಕಾಂಗ್ರೆಸ್ಸಿನ ಭದ್ರಕೋಟೆ, ನಮ್ಮ ಸೀಟ್ 2 ಇದ್ದಿದ್ದು. ಸೊ ಅವ್ರು ಗೆಲ್ಲಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ 2 ತಿಂಗಳಿಂದ ನಿಮ್ಮ ಟೀಮಲ್ಲಿ ಮಾಡ್ತೀವಿ, ಕೆಲಸ ಮಾಡ್ತೀವಿ. ನಾನು 3-4 ಸಾರಿ ನಾನು ಹೋಗಿ ಬಂದಿದ್ದೀನಿ, ಕೆಲಸ ನಡೀತಾ ಇದೆ. ಸೊ ಕಾಂಗ್ರೆಸ್ಸಿನ ಪರವಾಗಿ ವಾತಾವರಣ ಇದೆ. ಬಾಗಲಕೋಟೆ ಸಂಪೂರ್ಣ ಮುಖ್ಯವಾಗಿ ಕೊಟ್ಟಿದ್ದಾರೆ. ಎಲ್ಲರೂ ಇದೆ. ನಾವು ಇದೀವಿ, MB ಪಾಟೀಲ್ ಇದ್ದಾರೆ, ಶಿವಾನಂದ ಪಾಟೀಲ್ ಇದ್ದಾರೆ,
ಅಜಯ್ ಸರ್ನಾಕ್ ಅವರು ಇದ್ದಾರೆ, ಸರ್ ಪಾಟೀಲ್ ಅವರು ಇದ್ದಾರೆ, ತಿಮ್ಮಾಪುರ್ ಅವರು ಇದ್ದಾರೆ, ಲೋಕಲ್ ಎಮ್ ಎಲ್ ಇದ್ದಾರೆ. ಎಲ್ಲರೂ ಸಾಮೂಹಿಕವಾಗಿ ಮಾಡ್ತೀವಿ. ಅದ್ರಲ್ಲಿ ನಾವು ಸ್ವಲ್ಪ ವಿಶೇಷವಾಗಿ ಕೆಲಸ ಮಾಡ್ತೀವಿ ಎಕ್ಸ್ಟ್ರಾ. ಅಂದ್ರೆ ಸರ್ ಈಗ ಒಂದು ವಿಚಾರ ಈ ಸರ್, ಈಗ ಎಲೆಕ್ಷನ್ ಅಲ್ಲಿ ಕೇಳಿ ಬರ್ತಾ ಇದೆ, ಏನಂತಂದ್ರೆ ಕುಟುಂಬ ರಾಜಕಾರಣಿಗಳಿಗೆ ನೀವು ಇದು ಮಾಡ್ತಾ ಇದ್ದೀರಿ, ತಂದೆ ಕೊಡ್ರಿ, ಮಗಳು ಕೊಡ್ರಿ, ನಮ್ಮ ಕುಟುಂಬಗಳು ಬೆಳೆದು ನಮ್ಮ ಕಾರ್ಯಕರ್ತರಿಗೆ ಇವಾಗ ಅಭಿಯಾನ ಸ್ಟಾರ್ಟ್ ಆಗ್ಬಿಟ್ಟಿದೆ ಸರ್ ಸೋಷಿಯಲ್ ಮೀಡಿಯಾದಲ್ಲಿ. ಏನ್ ಮಾಡ್ಲಿಕ್ಕಾಗಲ್ಲ. ಏನ್ ಮಾಡೋರು ನೀವು? ಯಾರು ಕೊಡೋರು ಹೇಳ್ದಂಗಾರ ಪಾಪ ಅವ್ನು ಕರೆಸಿ ತಂದು ಏನ್ ಮಾಡೋರು? ಅವ್ನು ಸಪೋಸ್ ಯಾರೇ ಕೊಟ್ರೆ ಅವನಿಗೆ ನಿಲ್ಲುವಂಥ ಕೆಪಾಸಿಟಿ ಇರಲ್ಲ, ಜನ ಒಪ್ಪೋದಿಲ್ಲ. ಕಾರ್ಯಕರ್ತ ಹೇಳ್ಬೋದು 40 ವರ್ಷ ಹಿಂದೆ ಇದ್ದಾರೆ, 30 ಇದ್ದಾರೆ, ಓಕೆ ಒಪ್ತೀನಿ ನಾನು. ಆದರೆ ಈ ಪೀಡ್ ಮ್ಯಾಗ ಬಂದು ಈ ಡಿಫ್ರೆಂಟ್ ಪೀಡ್ ಈ ಪ್ಲಾಟ್ಫಾರ್ಮ್ ಬಂದರೆ ಇಲ್ಲಿ ವ್ಯವಸ್ಥೆನೇ ಬೇರೆ, ಗೆಲುವಂತ ಮಾತ್ರ ಇಲ್ಲಿ. ಸರ್, ಈಗ 2023 ಆದ್ಮೇಲೆ 4 ವಿಧಾನಸಭೆ ಉಪಚುನಾವಣೆ ನಡೆಸಿದ್ದಾರೆ. ಇವರು ಕುಟುಂಬಸ್ಥರೇ ಆಯ್ಕೆ ಆಗಿದ್ದಾರೆ, ಕುಟುಂಬಕ್ಕೆ ಸಂಬಂಧಪಟ್ಟವರೇ ಗೆದ್ದವರು. ಹೌದು. ಅಲ್ಲಿ ಶಾಮನೂರ್ ಫ್ಯಾಮಿಲಿ ಇಲ್ಲಿ ಮತ್ತು ಆ ಕಡೆ BJP ಅಲ್ಲಿ ಸೇಮ್ ಇದೆ, JDS ನಲ್ಲಿ ಸೇಮ್ ಇದೆ, ಎಲ್ಲರೂ ಏನು ಕಡಿಮೆ ಇದೆ, ಅಲ್ಲೂ ಸೇಮ್ ಇದೆ. ನಮ್ಮ ದೇಶ ಪರಿಸ್ಥಿತಿ ಇದೆ, BJP ಇದೆ, JDS ಇದೆ, ಇಡೀ ರಾಜ್ಯ ತುಂಬ BJP ಪರಿಸ್ಥಿತಿ ಸೇಮ್ ಇದೆ, ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ಮಹಾರಾಷ್ಟ್ರದಾಗ ನೋಡ್ರೆ ಎಲ್ಲ ಮಕ್ಕಳು ಅದಾರೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಕಂಪೇರ್ ಮಾಡ್ರೆ ಅವ್ರ ಸಂಬಂಧಿಕರೇ ರೂಲ್ ಮಾಡ್ತಾರೆ. ಸರ್, ಈಗ ಸುರ್ಜೇವಾಲಾ ಅವರೇ ಫೋನ್ ಮಾಡಿದ್ರು ನನಗೆ. ಇನ್ನು ಉತ್ತರವಾಗಿ ಅವ್ರು ಹೇಳಿದ್ರೆ DCM ಸಾಹೇಬ್ನೆ ಬತಾಯ ಅಂತ ಹೇಳಿ, ಕ್ಯಾ ಬತಾಯ ಅಂತ ಹೇಳಿ ಭಾಳ ಜನಕ್ಕೆ ಕ್ಯಾ DCM ಸಾಹೇಬ್ನೆ ಬತಾಯ ಅಂತ ಹೇಳಿದ್ರು. ಏನು ಗುಡ್ ನ್ಯೂಸ್ ಇದೆಯಾ, ಸ್ವೀಟ್ ನ್ಯೂಸ್ ಇದೆಯಾ? ಇಲ್ಲ, ಅದು ಅಲ್ಲಿ ಇಂಟರ್ನಲ್ ಅದು ಬೇರೆ ವಿಷಯದ್ದು ಚರ್ಚೆ. ಅದು ಸರ್, ಈಗ ಹೊಸ ವಿನಿಮಯ ಮತ್ತೆ ಅದೇ ಮಾಡ್ತಾರೆ, ಸಲಹೆ ಗ್ರಾಮ ಸಲಹೆ ಶಾಸಕರು ಸಚಿವರು ಗ್ರಾಮ ಶಾಸಕರು ಮೇಯರ್ ಪ್ರತಿಭಟನೆ ಮಾಡ್ತಾರೆ. ನಗರ ಪ್ರಚಾರ ಯಾವ್ದು 4 ಭಾಗ ಬಂದು ನಾವು ಮುಂಚೆ 10 ವರ್ಷದ ಹೇಳತ್ತೀವಿ, 4 ಭಾಗ ಆಗಬೇಕು, ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ. ಅವ್ರು ಯಾರು ಇಂಟ್ರೆಸ್ಟ್ ಅವ್ರು ತಗೊಳ್ಳಲ್ಲ. ವರ್ಷಕ್ಕೊಬ್ರು ಮೇಯರ್ ಬದಲಾಗ್ತಾರೆ, 6 ತಿಂಗಳು ಅವ್ನು ತಿಳ್ಕೊಳಕ್ಕಾಗ್ತೈತಿ, 6 ತಿಂಗಳಾಗಿ ಜಗಳ ಹೋಗ್ತೈತಿ, ಮತ್ತು ಹೊಸದು ಮಾಡ್ತಾರೆ. ಸೊ ಅವರು ಸೀರಿಯಸ್ ಆಗಿ ಕುಂತು ಜಾಗ ಗುರ್ತಿಸ್ಬೇಕು, BC ಅವ್ರ ಕಡೆ ಹೋಗ್ಬೇಕು. ಅವ್ರು ಯಾರು ಮೇಯರ್ ಆಗಲಿ ಅವ್ರ ಟೀಮ್ ಯಾರು ನಮ್ಮ ಕಡೆ ಬರೋದಿಲ್ಲ, ಅವ್ರು DC ಅವ್ರ ಕಡೆ ಹೋಗಲ್ಲ. ಅಲ್ಲೇ ಅವ್ರದ್ದೇ ತಮ್ಮದೇ ರಾಜ್ಯಭಾರ. ಅವ್ರ ಮೇಯರ್ ಆದರೆ ಇಡೀ ಬೆಳಗಾವಿಗೆ ಇದು ಭಾಳ ದೊಡ್ಡ ಸಮಸ್ಯೆ ಇದೆ. ಅವ್ರು ಬರಬೇಕು, ನಮಗೆ ಜಾಗ ಬೇಕಾಗಿದ್ದ DC ಅವರಿಗೆ ಸಂಬಂಧಪಟ್ಟವ್ರಿಗೆ ಕೇಳಬೇಕು. ಇಲ್ಲ ಅವ್ರದ್ದೇ ಜಾಗ ಇದ್ರೆ ಕಾರ್ಪೊರೇಷನ್ ಅವರು ಮಾಡ್ಬೋದು, ಅವ್ರೇನೋ ಮಾಡೋಲ್ಲ. ಏನಾದ್ರು ಪೊಲಿಟಿಕ್ಸ್ ಸ್ಟಾರ್ಟ್ ಆಗಿದೆ ಅಂತ ಹಿಂದೆ BJP ಕಾರ್ಪೊರೇಷನ್ ಕಮಿಷನರ್ ಮನೆ ಮುಂದೆ ಹೋಗಿ ಕಸ ಸುರಿತಾರೆ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅಧಿಕಾರಿ ಮನೆ ಮುಂದೆ ಹೋಗಿ ಮೇಯರು ಉಪಮೇಯರು ಮತ್ತು BJP ಶಾಸಕರು ಕಸ ಮಾಡ್ಬೇಕು. ಹಿಂದೆ ಅವ್ರು ಹೇಳ್ದ ಇವ್ರು ಹೇಳ್ತಾರೆ. ಈಗ ಸೇಮ್ ಇಲ್ಲಿವರೆಗೆ ಅವ್ರು ಮಾಡ್ಬೇಕಲ್ಲ. ಈಗ ದಕ್ಷಿಣ ಶಾಸಕರು ಆ ಪಾಲಿಕೆ ಹೆಡ್ ಅವರು, ಅವ್ರ ನೇತೃತ್ವದಾಗ ಇದೆ, ಅದು ಅವ್ರ ಜವಾಬ್ದಾರಿ ಇದೆ. ಅದು ಕಸ ವಿಲೇವಾರಿ ಮಾಡೋದು ದೊಡ್ಡ ಸಮಸ್ಯೆ ಇದೆ. ಈಗಲ್ಲ, 20 ವರ್ಷದಿಂದ ಇದೆ, 10 ವರ್ಷದಿಂದ ಹೆಚ್ಚಾಗಿದೆ, ಇವತ್ತಿಂದ ಇನ್ನೂ ಹೆಚ್ಚಾಗಿದೆ. ಈಗಾರ ಅವರು ಅದಕ್ಕೆ ಸೀರಿಯಸ್ ಆಗಿ ಲ್ಯಾಂಡ್ ಬಗ್ಗೆ, ಅವ್ರದೇ ಲ್ಯಾಂಡ್ ಇದೆ, ಸುಮಾರು ಲ್ಯಾಂಡ್ ಕಾರ್ಪೊರೇಷನ್ ಲ್ಯಾಂಡೇ ಇದೆ. ಈಗೇನು ಲೇಟೆಸ್ಟ್ ಟೆಕ್ನಾಲಜಿ ಬಂದಿದೆ, ಏನು ಮೊದಲಿನ ಥರ ಸಮಸ್ಯೆ ಇಲ್ಲ. ಅವ್ರ ಆಸಕ್ತಿ ವಹಿಸಿ ಮಾಡಬೇಕು. ಅವ್ರು ಯಾವಾಗ DC ಆಫೀಸ್ ಕಡೆ ಬರೋಲ್ಲ, ಯಾವ ಮಂತ್ರಿಗೂ ಭೇಟಿ ಆಗೋಲ್ಲ, ಮುಖ್ಯಮಂತ್ರಿ ಬಂದಂಗಂತ ಪ್ರಶ್ನೆ ಇಲ್ಲ, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ. ಹಿಂಗಾಗಿ ಸಮಸ್ಯೆ ಪರಿಹಾರ ಆಗೋಲ್ಲ. ಈಗ ಇದು ವರ್ಷಕ್ಕೊಮ್ಮೆ ಚೇಂಜ್ ಆಗೋದ್ರಿಂದ ಸಮಸ್ಯೆ ಚೇಂಜ್ ಆಗ್ಬೇಕಂತ ಸರ್. ಯಾಕೆ ಬರ್ತದ? 5 ವರ್ಷಕ್ಕೊಮ್ಮೆ ಇರ್ಬೇಕ್ರಿ. ಇಲ್ಲಿದ್ದು ವರ್ಷ ಮಾಡಿ ಏನು ಮಾಡೋರು? ಈಗ 5 ವರ್ಷಕ್ಕೊಮ್ಮೆ ಆಗ್ಬೇಕು, ಅಟ್ಲೀಸ್ಟ್ 30 ತಿಂಗಳಾರ ಆಗ್ಬೇಕು ಕನಿಷ್ಠ. ಹೌದು, ಅರ್ಧಾರ ಆಗ್ಬೇಕು. ಅಲ್ಲಿ ಈಗ ಸರ್ 4 ಜನ ಮೇಯರ್ ಚೇಂಜ್ ಆದ್ರೆ ಸರ್, ಚೇಂಜ್ ಮಾಡೋದು ಅದೊಂದು ದೊಡ್ಡ ಸಾಧನೆ. ಚೇಂಜ್ ಮಾಡ್ದನ ಇನ್ನೂ ಆಗುತ್ತಿಲ್ಲ, 1 ವರ್ಷ ಬಂದೇ ಬಿಡ್ತೈತಿ. ಮತ್ತು ಹೊಸದು ಕೆಟಗರಿ ಅವ್ನು ಹಿಡ್ಕೊಂಬ, ಇವ್ನು ಹಿಡ್ಕೊಂಬ, ಅವ್ನು ಮಾಡು, ಇವ್ನು ಮಾಡು.
ಅದೇ ದೊಡ್ಡ ಸಾಧನೆ ಆಗಿದೆ. ಮೇಯರ್ ಮಾಡೋದ ದೊಡ್ಡ ಸಾಧನೆ. ಅವರು ಹೊರಗಡೆ ಬರಬೇಕು, ಬಂದು ಮೇಯರ್ ಇದ್ದವರ ತಮ್ಮ ಅವಧಿಯಲ್ಲಿ ಕೆಲಸ ಮಾಡಬೇಕು. ಸರ್, ಈಗ ಇತ್ತೀಚಿನ ದಿನಗಳಲ್ಲಿ ದಿಲ್ಲಿ ಭೇಟಿ ನಾವು ಬಹಳ ಸಲ ಭೇಟಿ ಮಾಡ್ತಾ ಇದ್ದೀವಿ. ಏನ ಆಗ್ತಾ ಇದೆ? ಏನಾದ್ರು ವಿಶೇಷ ಇದೆಯಾ? ಏನಾದ್ರು ಅಭಿವೃದ್ಧಿ ಕೆಲಸಕ್ಕೆ ವಿಚಾರ ಫೋಟೋ ಹಾಕಿವಲ್ಲ, ಡೆಲ್ಲಿಗೆ ಹೋಗಿದ್ ಫೋಟೋ ಹಾಕಿವ್ ನೋಡಿವ್ರ ಗೊತ್ತಾ? ಅಲ್ಲ, ಎಲ್ಲಿ ಓಡಾಟ ಬಹಳ ಆಗ್ತಾ ಇದೆ. ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ಆಗ್ತಾ ಇದೆ ಅನ್ನುವಂಥ ಏನಿಲ್ಲ, ಕೆಲಸ ಇದೆ. ಬೇರೆಯವರು ನಮ್ಗೆ ಸಂಬಂಧಪಟ್ಟದ್ದು ಬೇರೆ MP ಗಳು ನೀವು ಬರೀ ಅಲ್ಲಿ ನಮಗೆ ನ್ಯಾಷನಲ್ ಹೈವೇ ಇಶ್ಯೂ ಇದಾವ. ಮೊನ್ನೆ ರಾಯಚೂರು ಟೀಮ್ ಕರ್ಕೊಂಡು ಹೋಗಿತ್ತು, ಅವ್ರದ್ದು ನ್ಯಾಷನಲ್ ಹೈವೇ ಇಶ್ಯೂ ಇತ್ತು. ಇನ್ನು ಅವ್ರು ಕರೆದಾಗ ಅವ್ರ ಜೊತೆ BJP ಅವ್ರ ಜೊತೆ ಹೋಗ್ಲೇಬೇಕು, ಏನು ಹೇಳ್ಬರಿ ಅಂತಾರೆ. ಪ್ರಮುಖವಾದಂತ 2 ಯೋಜನೆಗಳು ಸರ್. ಒಂದು ಬೆಳಗಾವಿ ಧಾರವಾಡ ನೇರ ಯೋಜನೆ. ಒಂದು ಬಿಡುಗಡೆಯಾಗಿ 6 ವರ್ಷ ಆಯ್ತು. ಇನ್ನೂ ಲ್ಯಾಂಡ್ ಅಕ್ವಿಸಿಷನ್ ಇಲ್ಲಿಂದ ಸೋಮವಾರ ಬಂದಾಗ ಹೌದು, ಧಾರವಾಡ ಜಿಲ್ಲಾ ಉಸ್ತುವಾರಿ ಧಾರವಾಡದಾಗ ಒಂದು 12 ಎಕರೆ ಎಷ್ಟು ಎಕರೆ ಒಂದು ಇಶ್ಯೂ ಇದೆ. ಅದನ್ನ ತಗೋಬೇಕಂತ ನಾವು ಹೇಳಿದ ಅಂತ ತಗೋಬೇಕು. ಇನ್ನೇನು ಮಾಡ್ಲಿಕ್ಕೆ ಆಗೋಲ್ಲ, ತಡಿಲಿಕ್ಕೆ ಅಂತ ಆಗೋಲ್ಲ, ಕೊಡ್ಲೇಬೇಕು. ಅದೊಂದು 12 ಎಕರೆ ಸಂಬಂಧ ಸರ್ ಇಡೀ ಯೋಜನೆ ಅದು ಯೋಜನೆ ಆಗಿದೆ. ಯಾಕೆ ಅಲೈನ್ಮೆಂಟ್ ಅಂತ ಚೇಂಜ್ ಮಾಡ್ಲಿಕ್ಕೆ ಆಗೋಲ್ಲ. ಅದು ಸಹಕಾರ ಮಾಡಬೇಕು ಯಾರೇ ಇದ್ರೆ. ಇನ್ನೊಂದು ಯೋಜನೆ ಸರ್, ಆದಾಯ ಯೋಜನೆ ಪ್ರತಿ ಸರ್ಕಾರದ ಬಜೆಟ್ ಘೋಷಣೆ ಆಗುತ್ತೆ. ಕಾಮಗಾರಿ ಬಜೆಟ್ ಮಾತ್ರ ಸೀಮಿತ ಆಗ್ತದೆ. ಅದು ಯಾವಾಗ ಏನ್ ಮಾಡಿದಂಗೆ ನಮ್ಮ ಕಡೆ ಇಲ್ಲ. ಅದು ಪರಿಸರ ಇಲಾಖೆಯವರು ಅನುಮತಿ ಕೊಟ್ಟಿಲ್ಲ ರೀ. ಅವ್ರು ಕೊಡದೆ ಅದು ಕಾಮಗಾರಿ ಮುಂದುವರಿಯಲ್ಲ. ಒಂದು ಕೊಟ್ಟರು, ಅದು ಕಮಿಷನ್ನಿಂದ 3.5 TMC ಏನೋ ಯುಟಿಲೈಸ್ ಮಾಡಕ್ಕೆ ಅವಕಾಶ ಕೊಟ್ಟರು. ಪರಿಸರದವ್ರು ಕೊಟ್ಟಿಲ್ಲ ರೀ. ಬೇರೆ ಬೇರೆ ವಿಚಾರಗಳು ಸಂಬಂಧಪಟ್ಟಂಗೆ, ಸಮಸ್ಯೆಗಳು ಸಂಬಂಧಪಟ್ಟಂಗೆ ಡೈಲಿಗೆ ನೀವೇ ಹೋಗ್ತೀವಿ. ಆದರೆ ಕಳಸಾ ಬಂಡೂರು ವಿಚಾರವಾಗಿ ಯಾಕೆ ಸರ್ಕಾರದಿಂದ ಈ ಸಲ ನಾವು ಹೋಗ್ತೀವಿ, ಸರ್ವ ಪಕ್ಷ ನಿಯೋಗ ಅಂತ ಪ್ಲ್ಯಾನ್ ಮಾಡಿ. ಮೊನ್ನೆ ಹೋದಾಗ ವಕೀಲರು ಹೋದಾಗ ಚರ್ಚೆ ಆಗಿದೆ. ಅದು ಒಂದ್ಸರಿ ಎಲ್ಲರೂ ವಕೀಲರು, ಹೋರಾಟಗಾರರು, ಆಲ್ ಪಾರ್ಟಿ ಹೋಗೋದು ಪ್ಲ್ಯಾನ್ ಮಾಡ್ತಾ ಇದ್ವಿ. ಚಾರ್ಟ್ ತರಿಸಿರಲಿಲ್ಲ. ಹೌದು, ಅಲ್ಲಿ ಹೋಗ್ಬೇಕು. ಯಾಕಂದ್ರೆ ನಮ್ಗೆ ಇದ್ರಾಗ ಶಾರ್ಟೇಜ್ ಐತ್ರಲ್ಲ, ಎಕರೆಗೆ ಬ್ಯಾರೇಜ್ ಒಂದು 2 TMC ಖಾಲಿ ಆಗಿದ್ರೆ ಅದು ಸರ್, ಅದು ತುರ್ಚಿ ಮತ್ತು ಬಬಲೇಶ್ವರದ ಹೊಂದಾಣಿಕೆ ಒಂದು ಮಾತುಕತೆ ಹೆಂಗ ಮಾಡ್ತಾರೆ? ಪರಸ್ಪರ ನೀರು ಒಪ್ಪಂದ, ವಿನಿಮಯ ಒಪ್ಪಂದ ಮಾಡ್ಬೇಕಲ್ಲ. ಸೀರಿಯಸ್ ಆಗಿ ನಾವು ಹೇಳ್ತೀವಿ ಅಷ್ಟೇ, ಸೀರಿಯಸ್ ಆಗಿ ಮಾಡ್ಬೇಕಲ್ಲ. ಅವ್ರಿಗೆ ನಾವು ಜೊತೆಗೆ ನೀರು ಕೊಡಬೇಕು, ಕೊಟ್ರೆ ಅವ್ರು ಕೊಡ್ತಾ ಅಂತ ಹೇಳಿದ್ದಾರೆ. ಅದು ಒಳ್ಳೆ ಸ್ಕೀಮ್. ಯಾಕಂದ್ರೆ ನಮ್ಮ ಕಡೆ ಸಾಕಷ್ಟು ನೀರು ಇರ್ತದೆ ಮಳೆಗಾಲನಾಗ. ಬೇಸಿಗೆ ಸರ್ ನಮಗೂ ಮಳೆಗಾಲನಾಗ 2 TMC ಕೊಟ್ಟರೆ ಅವ್ರು ಬೇಸಿಗೆ ಕೊಡ್ತಾರೆ. ಏನಿದೆ ಓದ್ ಪ್ರೆಸಿಡೆಂಟ್ ಅಂದ್ರೆ ಟೆಂಟ್ ಕರಿ ಹಂತಾಗಿದೆ ರೀ, ಬಹುಶಃ ಕರಿ ಅಂತೇಳಿ ಈ ವಾರನ ಕರಿಬೋದು. ಅದು ಕರ್ಲಿಕ್ಕೆ ಕೇಳಿದ್ರು. ಬೆಳಗಾವಿಯಲ್ಲಿ ಒಂದು ಕ್ರಿಕೆಟ್ ಸ್ಟೇಡಿಯಂ ಇದೆ ಸರ್. IPL ಮ್ಯಾಚ್ ಆಗಬೇಕನ್ನುವಂಥದ್ದು ಕ್ರಿಕೆಟ್ ಪ್ರೇಮಿಗಳ ಬೇಡಿಕೆ ಇದೆ. ಅಲ್ಲಿ ಪ್ರೇಕ್ಷಕರಿಗೆ ಗ್ಯಾಲರಿ ಇಲ್ಲ ಸರ್. ಏನಾದರೂ ಇಲಾಖೆಯಿಂದ ಅವೈಲಬಿಲಿಟಿಯಿಂದ ಏನಾದ್ರು ಇಲ್ಲ, ಅವ್ರಿಗೆ ರಿಕ್ವೆಸ್ಟ್ ಮಾಡೋಣ. ಅವ್ರಿಗೆ ದುಡ್ಡು ಇದೆ, ಅವ್ರಿಗೆ ಮಾಡ್ಲಿಕ್ಕೆ ಅವಕಾಶ ಇದೆ, ಅವ್ರಿಗೆ ಮಾಡಿಸೋಣ. ಏನ ಆ ಕಡೆ ವಿಜಯ ಆಗ್ಬೇಕಿಲ್ಲ ಸರ್. ನಮ್ಮ ಬೆಳಗಾವಿ ಜಿಲ್ಲೆ ಒಂದು 15 ದಿವಸ ತಿಂಗಳ ಜಾಸ್ತಿ ಅಲ್ಲ ರೀ. ಸರ್, ಅದು RBI ಹೊಸ ರೂಲ್ಸ್ ಮಾಡಿದೆ ಸರ್. 10 ವರ್ಷ ಮ್ಯಾಗ ಯಾರು DCC ಬ್ಯಾಂಕ್ ಒಳಗೆ ಇದೆ, ರೂಲ್ಸ್ ಇದೆ ರೀ. ಅದು ರೂಲ್ಸ್ ಇದೆ, ರೂಲ್ಸ್ ಜಾರಿ ಆಗ್ತದೆ ಸರ್. ಜಾರಿ ಮಾಡ್ಬೇಕಲ್ಲ. ರೂಲ್ಸ್ ಜಾರಿ ಆಗ್ಬೇಕು. ರೂಲ್ಸ್ ಭಾಳ ಇದೆ ದೇಶದಲ್ಲಿ, ಜಾರಿ ಆಗ್ಬೇಕಲ್ಲ. ಇಲ್ಲಿ ಅಷ್ಟೇ ಅಲ್ಲಲ್ಲ, ಇಡೀ ರಾಜ್ಯದಲ್ಲಿ ಒಂದು 100 ಜನ ಇರಬೇಕು. ಮತ್ತೆ ಬೇರೆ ರಾಜ್ಯಗಳಲ್ಲಿ ಇನ್ನೂ ಅನ್ವಯ ಆಗಿದೆ. ಎಲ್ಲಿ ಆದಂಗೆ ಕಾಣಲ್ಲ. ಸರ್ಕಾರಿ ಊರಿಗೆ ಆಗಿಲ್ಲ ರೀ. DCC ಬ್ಯಾಂಕ್ ಅಷ್ಟೇ ಅಲ್ಲ, ಸಹಕಾರಿ ಸಂಸ್ಥೆಗಳಿಗೇನೆ ಪೂರ್ತಿ ರಾಜ್ಯನೇ ಎಲ್ಲ ಕಿತ್ತಾಕ್ತದೆ. ಸರ್, ಈಗ ಮೇಯರ್ ಅವಧಿ ವಿಚಾರ ಸಂಬಂಧಪಟ್ಟಂಗೆ ಎಸ್, ಆ ತಿದ್ದುಪಡಿ ತರುವ ವಿಚಾರ ಮಾಡ್ಬೇಕು. ಸೀರಿಯಸ್ ಆಗಿ ಮಾಡಬೇಕು.
ಎಲ್ಲಾನು ಎರಡೂವರೆ ಅರ್ಧ ಇದೆ, 30 ತಿಂಗಳಿದೆ. ಇದು ಒಂದೇ ಮೇಯರ್ದೊಂದೇ ದೊಡ್ಡ ಸಮಸ್ಯೆ ಇದೆ ನಮಗೆ. 1 ವರ್ಷ ಇದು 30 ತಿಂಗಳು ಕನಿಷ್ಠ ಆಗಬೇಕು, ಇಲ್ಲ 5 ವರ್ಷ ಆದ್ರೂ ಒಳ್ಳೇದೇ. ಪೊಲೀಸ್ ಇಲಾಖೆ ವಿಶೇಷ ಸಭೆಯನ್ನು ಮಾಡ್ತಾರೆ ಸರ್. ಬೆಳಗಾವಿ ಜಿಲ್ಲೆಯಲ್ಲಿ ಸೈಬರ್ ಕ್ರೈಮ್ ಪ್ರಕರಣ ಜಾಸ್ತಿ ಆಗ್ತದೆ. ಇತ್ತೀಚೆಗೆ ಉದ್ಯೋಗಿಗಳು 15 ಕೋಟಿ ರೂಪಾಯಿ ಡಿಜಿಟಲ್ ಕೇಸ್ ದಾಖಲಾಗಿದೆ ಸರ್. ಅದು ಆರೋಗ್ಯ ನೋಡೋದು ಮ್ಯಾನ್ ಪವರ್ 3-4 ಸಿಬ್ಬಂದಿ FIR ಮಾಡ್ಬೋದು, ಎಲ್ಲ ಸಿಗುತ್ತೆ ಹೊರತಾಗಿ ಮುಂದಿನ ಎಲ್ಲ ಅದನ್ನು ಸಪ್ರೇಟ್ ಮಾಡ್ಯಾರ. ಇವ್ರಿಗೆ ಲಿಂಕ್ ಇಲ್ಲ, ಡೈರೆಕ್ಟ್ಲಿ ಬೆಂಗಳೂರಿಂದ ಕಂಟ್ರೋಲ್ ಮಾಡೋಂಥ ಸಿಸ್ಟಮ್ ಮಾಡ್ಯಾರ ಅವ್ರು. ಈಗ ಇನ್ನೂ ಹೇಳ್ದಂಗೆ ಆಗಿಲ್ಲ, ಮಾಡ್ಬೇಕ್ರೆ. ಯಾಕಂದ್ರೆ ಹೊರಗಡೆ ಸಪ್ರೇಟ್ ಮಾಡಿದಾರು, ವಿಂಗ ಸಪ್ರೇಟ್ ಮಾಡ್ಯಾರ. ಸೈಬರ್ ಕ್ರೈಮು ಇವು ಡೈರೆಕ್ಟ್ಲಿ ಬೆಂಗಳೂರಿಂದ ನಿಯಂತ್ರಣ. ಬೆಳಗಾವಿ ಸರ್ 2,500 ಯೂಸ್ ಅಕೌಂಟ್ ಯಾರು ಅಕೌಂಟ್ ಕೊಟ್ಟು ಕಮಿಷನ್ ಕೊಡಬೇಕು ಅಂತ 2,900 ಈ ಅಕೌಂಟ್ಗಳಿಂದ ದುಡ್ಡು ಅವರು ಸೈಬರ್ ಅದು ಟ್ರಾನ್ಸ್ಫರ್ ಮಾಡಿ ಅದರಿಂದ ನಮ್ಮ ಅದೆಲ್ಲ ಮುಂದೆ ಫ್ಯೂಚರ್ನಾಗ ಹೆಚ್ಚು ಕೆಲಸ ಬೀಳೋದಿಲ್ಲ ಅದ ಪೊಲೀಸರಿಗೆ. ಸೈಬರ್ನ ಥೆಫ್ಟ್ ಮಾಡಿದವ್ರನ್ನ ಕಂಡು ಹಿಡಿದ ದೊಡ್ಡ ಚಾಲೆಂಜ್. ಬೆಳಗಾವಿ ನಗರ ಯಾಕೆ ಟಾರ್ಗೆಟ್ ಆಗ್ತದೆ? ಮಲ್ಟಿ ಲ್ಯಾಂಗ್ವೇಜ್ ಮಾತಾಡೋದು, ಹಿಂದಿ, ಮರಾಠಿ. ಸೊ ಅವ್ರಿಗೆ ಕಾಲ್ ಮಾಡಿ ಮಾತಾಡೋರಿಗೆ ಆ ಲ್ಯಾಂಗ್ವೇಜ್ ಈಸಿ ಆಗ್ಬಿಡ್ತದೆ. ಕನ್ನಡ ಮಾತ್ರ ಕಾಲ್ ಕಟ್ ಮಾಡ್ಬೋದು, ಬೇರೆ ಯಾವುದೇ ಲ್ಯಾಂಗ್ವೇಜ್ ಮಾತಾಡಿದ್ರೆ ಅವರಿಗೆ ಸಾಮಾನ್ಯವಾಗಿ ಆಗಲ್ಲ. ಸರ್, ಈಗ ಸಿಲಿಂಡರ್ಗಳ ಕೊರತೆ ಆಗ್ತದೆ, ಬಹಳಷ್ಟು ಹೋಟೆಲ್ಗಳು ಬಂದ್ ಅಂತ ಇದ್ದಾವೆ. ಜಿಲ್ಲಾಧಿಕಾರಿಗಳಿಗೆ ಏನಾದರೂ ಮುಂಜಾಗ್ರತೆ ಕ್ರಮ ಏನ್ ಮಾಡಕ್ಕಾಗಲ್ಲ. DC ಅವರು ಸಪ್ಲೈ ಆದ್ರೆ ಏನ್ ಮಾಡೋರು, ಅವ್ರೇನು DC ಅವ್ರು ಏನ್ ಮಾಡ್ಲಿಕ್ಕೆ ಆಗಲ್ಲ. ಈಗ ಮೇಲ್ಗಡೆಯಿಂದ ಸಪ್ಲೈ ಕಡಿಮೆ ಆದಾಗ ನಾವು ಕಡಿಮೆ ಮಾಡ್ಬೇಕಾಯ್ತು ಅಷ್ಟೇ. DC ಅವ್ರ ಕಡೆ ಏನ್ ಪವರ್ ಇದೆ? ಅವರು ಓನ್ಲಿ ನಿಯಂತ್ರಣ ಅಧಿಕಾರಿ ಅಷ್ಟೇ. DC ಅವ್ರ ಕಡೆ ಏನು ಎಕ್ಸ್ಟ್ರಾ ತರ್ಲಿಕ್ಕೆ ಅವಕಾಶ ಇಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಾಗ ನಾವು ತಗೊಳ್ಬೋದು. ಪಕ್ಕದ ಗೋವಾದಲ್ಲಿ ಕಮರ್ಷಿಯಲ್ ಸಪ್ಲೈ ಬಂದಿದ್ದಾರೆ, ರೆಸಿಡೆನ್ಸಿಯಲ್ ಸಪ್ಲೈ ಅಷ್ಟೇ ಇದೆ. ಆ ರೀತಿ ಏನಾದ್ರು ನಮ್ಮಲ್ಲಿ ರೆಸಿಡೆನ್ಸಿಯಲ್ಗೆ ಅಂತ ಸ್ಟಾಪ್ ಇಲ್ಲ, ಕೊಡ್ತಾರೆ. ಕಮರ್ಷಿಯಲ್ ಬಂದ್ ಮಾಡಿದ್ದಾರೆ ನಮ್ಮಲ್ಲಿ. ಸೇಮ್ ಮೇಜರ್ ಸಮಸ್ಯೆ ಹೋಟೆಲ್ದು, ಕಮರ್ಷಿಯಲ್. ಬೇರೆದೇನು ಸಮಸ್ಯೆ ಏನಿಲ್ಲ. ಹೆಚ್ಚು